ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಹನಿ ಟ್ರ್ಯಾಪ್ ಕುರಿತು ಚರ್ಚೆ ನಡೆದಿದೆ. ಹನಿ ಟ್ರ್ಯಾಪ್ಗೆ ಬಲಿಯಾದವರು ಯಾರು ಅನ್ನೋ ಕುತೂಹಲ ಜೋರಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಹನಿ ಟ್ರ್ಯಾಪ್ನ ಕುರಿತು ಚರ್ಚೆ ಜೋರಾಗಿದೆ. ಯಾರು ಹಾಗಾದ್ರೆ ಹನಿ ಟ್ರ್ಯಾಪ್ಗೆ ಬಲಿಯಾದವರು? ಈ ಬಗ್ಗೆ ಕುತೂಹಲ ಕೂಡ ಜೋರಾಗ್ತಾ ಇದೆ. ಸಚಿವರನ್ನ ಹನಿ ಟ್ರ್ಯಾಪ್ಗೆ ಮಾಡಿದ್ದಾದ್ರೂ ಯಾರು? ಕಾಂಗ್ರೆಸ್ ಸಚಿವರ ನಡುವೆನೇ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಕಳೆದ 20 ದಿನಗಳಿಂದ ತೆರೆಮರೆಯಲ್ಲಿದ್ದಂತ ಚರ್ಚೆ ಗುಸುಗುಸು ನಡೀತಾ ಇತ್ತು. ಕಳೆದ 20 ದಿನಗಳಿಂದ ಈಗ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ. ಯಾರು ಹಾಗಾದ್ರೆ ಆ ಸಚಿವರು? ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲೇ ನಡೀತಾ ಇರುವಂತಹ ಚರ್ಚೆ ಇದು. ಕಳೆದ 20 ದಿನಗಳಿಂದ ಇದರ ಬಗ್ಗೆ ಗುಸುಗುಸು ನಡೀತಾ ಇತ್ತು. ಈಗ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ. ಅಧಿವೇಶನದ ಹೊತ್ತಲ್ಲಿ ಹನಿ ಟ್ರ್ಯಾಪ್ ಕುರಿತು ಸಚಿವರಿಂದಲೇ ಹೇಳಿಕೆ ಹೊರಬಿದ್ದಿದೆ. ಹನಿ ಟ್ರ್ಯಾಪ್ ಕುರಿತು ಸಚಿವರಿಂದ ಪರೋಕ್ಷ ಟೀಕಾಪ್ರಹಾರ ನಡೀತಾ ಇದೆ. ಪ್ರಭಾವಿ ಸಚಿವರೊಬ್ಬರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋ ಗುಸುಗುಸು. ಶಾಸಕರು ಸಚಿವರ ಮಧ್ಯೆ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಕೇವಲ ವಿಧಾನಸೌಧದ ಮೊಗಸಾಲೆಯಲ್ಲಿ ಮಾತ್ರ ಚರ್ಚೆ ಆಗ್ತಿರೋದಲ್ಲ. ಈ ಚರ್ಚೆ ವಿಧಾನಸೌಧದ ಮೊಗಸಾಲೆಗೆ ಮಾತ್ರ ಸೀಮಿತವಾಗಿಲ್ಲ. ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ ಹನಿ ಟ್ರ್ಯಾಪ್ ವಿಚಾರ. ಕಳೆದ 20 ದಿನಗಳ ಹಿಂದೆನೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಈ ಪ್ರಕರಣವನ್ನ ತರಲಾಗಿದೆ. ಇದನ್ನ ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ರಾಜ್ಯದಲ್ಲಿ ಆಡಳಿತದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ಈಗಾಗಲೇ ಸಾಕಷ್ಟು ಆರೋಪಗಳಿದೆ. ಇಂಥ ಸಂದರ್ಭದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದ್ದು ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಬಗ್ಗೆ ಮಾತನಾಡೋದಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ. ಐ ವಿಲ್ ಅಡ್ರೆಸ್ ಅಂತ ಹೈಕಮಾಂಡ್ ಪ್ರಭಾವಿ ನಾಯಕರಿಗೆ ಹೇಳಿದೆ. ಹೈಕಮಾಂಡ್ ಅಂಗಳದಲ್ಲೂ ಚರ್ಚೆಯನ್ನ ಹುಟ್ಟುಹಾಕಿದೆ ಹನಿ ಟ್ರ್ಯಾಪ್ ವದಂತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.